ವೆಲ್ಕಮ್ ಬ್ಯಾಕ್. ಇವತ್ತು ಮನೆಗೆ ಹೊರಟಿದ್ದು ಸೋಮವಾರ ಅಂತ ಹೇಳಿದ್ವಿ, ಇವತ್ತೇ ಹೊರಟಿದ್ದು. ಎಂತಕ್ಕಂದ್ರೆ ಸೋಮವಾರ 14 ದಿನ ಆಗ್ತಂತ, ಅದಕ್ಕೆ ಹಾಪ್ ಶಾಸ್ತ್ರ ಇರುತ್ತಲ್ಲ, ಅದಕ್ಕೆ ಸಂಡೇ ಇವತ್ತೇ ಹೊರಟಿದ್ದು. ಜನವರಿ ಸ್ಟಾರ್ಟ್. ಸರಿ ಹೊರಡುವ. ಹತ್ತು ಕಾಣಿ ಇದು ಆಚಿ ಈಚಿ ಚಕ್ರ ಇದು ಹಾಳಾಯ್ತಾ, ಸಪೋರ್ಟ್ ಇದು ಸಪೋರ್ಟ್ ಇತ್ತ, ಸಪೋರ್ಟ್ ಇಲ್ಲದೆ ಬಿಡ್ತಿದ್ ನಂಗೆ ಗೊತ್ತಿಲ್ಲ. ಹಾಳಾಯ್ತಲ್ಲ, ಸರಿ ಮಾಡ್ಕಪ್ಪ. ಸಪೋರ್ಟ್ ಎಲ್ಲ ಬಿಡ್ತಿದ್ದ, ಸಪೋರ್ಟ್ ವೀಲಲ್ಲ ಅಲ್ಲ. ಹತ್ತು ಸೈಕಲ್ ಹೋಯ್ತು, ಹಾಳಾಯ್ತು. ಹತ್ತು ಬಾಯ್ ಬಾಯ್ ಇಲ್ಲಿ ಕಾಣ. ಮನೆ ಹತ್ರ ಬಂತು, ಅಂಗಡಿ ಹತ್ರ ಬಂತು. ತಿಂಡಿ ತಗೋಪ್ಪ ಅಂದೇಳಿ ಚೋಟುಗೆ ಮತ್ತೆ ಸಂಚುಗೆ. ಇಲ್ಲೊಂದು ನಾಯಿ ಕಂಡೆ, ಖುಷಿ ಆಯ್ತು ನಂಗೆ. ಅದ್ರ ಹೆಸರು ಗೊತ್ತಿಲ್ಲ. ಇಲ್ಲೇ ಅಂಗಡಿ ಹತ್ರ ಯಾವ ನಾಯಿ ಇದೆ, ಕಚ್ಚಕೊಂಡ್ ಬರ್ಬೇಡ, ಇಂಜೆಕ್ಷನ್ ಹಾಕಂಬೇಡಿ. ಯಾವ ನಾಯಿ ಇದು? ಈ ನಾಯಿ ಹೆಸರೆಂತ ಗೊತ್ತಿಲ್ಲ. ಇದಿಷ್ಟೇ ಅಲ್ಲ, ಹೈಟ್ ಹತ್ತಿಲ್ಲ ಅಲ್ಲ, ಇದು ಹೈಟ್ ಹತ್ತಿಲ್ಲ, ಇಷ್ಟೇ ಇಷ್ಟೇ ಕೂಡ. ಸುನಿಯವ್ರ ಕೋಳಿ ಮರಿ ತಕ ಬಂದಿರ. ಲಾಸ್ಟ್ ಟೈಮ್ 5 ತಂದಿದ್ದೀರ. ಇದು ಲಾಸ್ಟ್ ಟೈಮ್ ತಂದ. ಸುಮಾರು ದೊಡ್ಡ ಸಣ್ಣ ಮರಿ ಇದ್ದಿತ್ತು, ಸುಮಾರು ದೊಡ್ಡ ಇದು. ಮಣ್ಣು ಪೂರೈ ಹೆಡಿ ಒಳಗೆ ಮನಿ ಕಣಿ ತನ್ನ ಮರಿ ಅನ್ಕೊಂಡು ಇದಿಷ್ಟು ಮೊನ್ನೆ ತಕ ಬಂದ. 2 ಮರಿನೂ ಅದರದ್ದು. ಹೌದಾ? ಯಾವುದು? ಜಸ್ಟ್ ನಾನು ಸುನಿಯವರು ಮನೆಗೆ ಬಂತು. ಈಗ ಮನೆಗೆ ಬಂದು ಸೀದಾ ಕೋಳಿ ಕಾಮಕ್ಕೆ ಹೋದ್, ಕೋಳಿ ಗೂಡ ಹತ್ರ. ಇದು ಕೋಳಿ ಫುಡ್ ಮರ್ಗಳಿ ಹೋಗಕ್ಕೆ, ಇದ್ರಾಗೆ ದೊಡ್ಡ ಬತ್ತ, ಅದು ದೊಡ್ಡ ಇದಕ್ಕೆ ಹಾಕ್ಲಕ್ಕ. ಲಾಸ್ಟ್ ಟೈಮ್ ವಿಡಿಯೋ ಮಾಡಿತ್ತಾರ ಕೋಳಿ ಫುಡ್ ತಪ್ಪಾಗ್ತದೆ, ಇದೇ ಫುಡ್. ಇದ್ರಾಗೆ ಗ್ರೋತ್ ಆಗ್ತದೆ, ಮರಿ ಹೈ ಗ್ರೋತ್ ಆಗ್ತದೆ, ಪ್ರೋಟೀನ್ ಎಲ್ಲ ಒಳ್ಳೆ ಇರ್ತದೆ. ಮನೆಗೆ ಬಂದು ಕೋಳಿ ಇದೆಲ್ಲ ಹಾಕಿ ಆಯ್ತು. ಪಲ್ಲವಿ ಅಡುಗೆ ಅಂತ ಮಾಡಿದ್ರಿ? ಓ ಬಿರಿಯಾನಿ. ಬಿರಿಯಾನಿ ಎಂತ ಇದೆ ಚೋಟು? ಇದು ಎಂತ ಇದೆ ಚೋಟು? ಇದು ಆಮಿ ಅಂಬ್ರಿ. ಇದನ್ನ ಪದಾರ್ಥ ಮಾಡೋಕೆ ಬಿಡುದಿಲ್ಲ ಅವ. ಇದಿಷ್ಟು ಅಂಕಿ ಅಷ್ಟು ದೊಡ್ಡದಾಯ್ತು. ಸಣ್ಣ ಮರಿ ಇದ್ದಿತ್ತು, ದೊಡ್ಡಕಾಯ್ತು. ಆಮಿ ಅಂಬ್ರಿ ಇದೆ ಚೋಟು. ಇದು ಎಂತ ಇದೆ? ಎಂತದೆ ಆಮಿ? ಊಟಕ್ಕೆ ಎಂತ ಆಗ್ತದೆ? ಅವು ತಿಂಬುದೇ ಹಾಕು ಅಲ್ಲ. ಎಂತ ಇದೆ? ಲಾಸ್ಟ್ ಟೈಮ್ ಅವ್ನು ದೊಡ್ಡ ಆಮಿನ ಪದಾರ್ಥ ಮಾಡೋಕೆ ಬಿಡ್ಲಲ್ಲ ನೀನ. ಸಂಚು ಮೊನ್ನೆ ಹಬ್ಬದಂಗೆ ಪ್ಯಾರೆಟ್ ಸುಡ್ತಾ ಇದ್ದ ಇಲ್ಕಣಿ. ಅಷ್ಟೇ ಸಂಚದ. ಇನ್ನೊಂದ್ಸಲ ಆರ್ಸ ಲೈಟ್ ಬತ್ತಾ? ಕಂಬ ಹೆಂಗಿತ್ತು ಕಂಬ? ಜರಿಯಾ? ಜರಿ ಇದೊಂಥರ ಮೇಲೆ ಹಾರತ್ ಕಣೀಗ. ಹಾಯ್, ವೆಲ್ಕಮ್ ಬ್ಯಾಕ್. ಇವತ್ತು ನೆಕ್ಸ್ಟ್ ಡೇ ಈ ವಿಡಿಯೋನ ಕಂಟಿನ್ಯೂ ಮಾಡ್ತಿದ್ದೆ. ನಿನ್ನೆ ಮನೆಗೆ ಹೋಗಿದ್ದಿತ್ತಲ್ಲ, ಗಂಡನ ಮನೆಗೆ ಹೋಗಿದ್ದೀನಲ್ಲ, ಅಲ್ಲಿಂದನೇ ಇವತ್ತು ಸ್ವಲ್ಪ ಕೆಲಸ ಇದ್ದಿತ್ತು. ಕೋಡೇಶ್ವರಕ್ಕೆ ಬಂದಿದ್ದೆ. ಹಾಗೆ ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದೆ. ನಾನು ಸುನಿಯವರು ಸಂಜೆನೆ ಒಟ್ಟಿಗೆ ಮನೆಗೆ ಹೋಪ ಅನ್ಕೊಂಡು, ಅವರು ಡ್ಯೂಟಿ ಮುಗಿಸಿ ಸಂಜೆ ಬತ್ರ. ಸೊ ಇಬ್ಬರು ಒಟ್ಟಿಗೆ ಹೊಯ್ಲಕ್ಕೆ ಅನ್ಕೊಂಡು ನಾನು ಮನೆಗೆ ಬಂದೆ ಈಗ ಜಸ್ಟ್. ಹಾಗೆ ಊಟಕ್ಕೆ ಬಿರಿಯಾನಿ ಅಂತ ಇತ್ತು, ಚಿಕನ್ ಸಾರು. ಟೇಸ್ಟ್ ಮಾಡುವಾಗ ಇದನ್ನು ಹಾಲ್ಕೋವಲ್ಲ ಇದೆ, ಸಖತ್ತಾಯ್ತು. ಪೂರ ಯಾರಿಗೂ ಟೇಸ್ಟ್ ಕಮ್ಮಿ ಬಿಡುದಿಲ್ಲ. ನಾನೇ ಎಲ್ಲ ಪೂರ ಖಾಲಿ ಮಾಡ್ತಿದ್ದೆ, ಅಷ್ಟು ಲೈಕ್ ಆಯ್ತು. ಬಾಯಲ್ಲಿ ಇಟ್ಟಂಗು ಕರ್ದಿಟ್ಟಿತ್ತು ಅಂದ್ರೆ ಸ್ಮೂತ್ ಆಗಿ ಒಳ್ಳೆ ಆಯ್ತು. ಝೂಮ್ ಹಾಕು ಬೇಡ, ಝೂಮಲ್ಲಿ ಹಾಕಿ ತೋರಿಸಿ ಆಯ್ತು. ಝೂಮ್ ಹಾಕ್ತಿದ್ರು ನಾನು ತಿಂಬುದನ್ನ. ಒಳ್ಳೆದು, ನಾವೊಂದ್ಸಲ ಟ್ರೈ ಮಾಡ್ತೀನಿ. ಇಲ್ಲಿ ಇತ್ಕಣಿ ಹಾಲ್ಕೋವ ಅಕ್ಕನೇ ಮಾಡದ್ದಿದ್ದು, ಮನೆಯಲ್ಲೇ ಮಾಡದ್ದು. ಒಳ್ಳೆ ಆಯ್ತು. ಮಾಡದ್ದು ಅರ್ಧ ಭಾಗ ಪೂರ ನಾನೇ ತಿಂದಿದ್ದೆ. ತಿಂದಂಗು ಬೇಕು ಅನ್ಸುತ್ತೆ, ಅಷ್ಟು ಲೈಕ್ ಆಯ್ತು. ಆಯ್ತು, ಈಗ ಸುನಿಯವರು ಮನೆಗೆ ಬಂದ್ರ ಹೋದಿತ್ತು ಈಗ ಮನೆಗೆ. ಗೋಲ್ಗಪ್ಪ ಬೇಕಂತ ಅದನ್ನು ತಿಂಬು ನಿಲ್ಸ್ಕೊಂಡಿದ್ದೀವಿ. ಎಷ್ಟು ತಿಂತ? ಅವ್ರು
एक प्लेट हो गए क्या? एक प्लेट हो गए? ಒಂದು ಜಾಸ್ತಿ ಆಯ್ತಾನೆ ಹೇಳಕ್ಕೆ ನಿಂಗೆ ಮತ್ತೆ ನಿಮ್ಗೆ ಬೇಕಾ ತಿನ್ನ ಸತ್ತು ಹಾಕಿ ತಿಂತೆ ಕಂಡ नहीं छोड़ो छोड़ो डालो 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 ಪಾನಿಪುರಿ ಒಂದು ಕರೆಕ್ಟ್ ಆಯ್ತು ಬಾಯಿ ಒಳಗೆ ಮಜಾ ಅಂತ ಅನ್ನಗಿನ್ನ ಹೋಗ್ತಿಲ್ಲ